ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮುಖದಲ್ಲಿ ನಗು ನೀವು ನೋಡ್ತಾ ಇದ್ದೀರಾ. ಈ ವಿಡಿಯೋ ಕೊನೆವರೆಗೂ ನೀವು ನೋಡಿ. ನಿಮ್ಮ ಮುಖದಲ್ಲಿ ಕೂಡ ಸ್ವಲ್ಪ ಆದರೂ ನಗು ಬಂದೇ ಬರುತ್ತೆ. ಯಾಕಪ್ಪ ಅಂತಂದರೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಕಂಟೆಂಟ್ ಬಂದು ಗೊಂಬೆಗಳು ಫ್ರೆಂಡ್ಸ್. ಸೊ ಎಷ್ಟೊಂದು ಮೆಮೊರೀಸು ಇರ್ಬೋದು. ಸೊ ಗೊಂಬೆಗಳ ಜೊತೆಲಿ ಆಟ ಆಡಿರೋವಂಥದ್ದು, ಇಲ್ಲಾಂದರೆ ತಾಯಿಯಂದರು ಅಥವಾ ಪೇರೆಂಟ್ಸ್ ಆಗಿದ್ದರೆ ಮಕ್ಕಳಿಗೆ ಗೊಂಬೆ ಕೊಡಿಸಿರೋ ಅಂಥದ್ದು. ಸೊ ಎಲ್ಲರ ಜೀವನದಲ್ಲೂ ಒಂದು ಗೊಂಬೆ ಅನ್ನೋದು ವಿಶೇಷ ಪಾತ್ರವನ್ನು ಇದ್ದೇ ಇರುತ್ತೆ, ವಿಶೇಷವಾದ ಪಾತ್ರ. ಸೊ ಇವತ್ತಿನ ಒಂದು ಕಂಟೆಂಟು ಫ್ರೆಂಡ್ಸ್ ಗೊಂಬೆಗಳೇ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಗಿಫ್ಟ್ ಪರ್ಪಸಿಂಗ್ ಕೂಡ ಕೊಡಬೇಕು ಅಂದರೆ ಖಂಡಿತವಾಗ್ಲೂ ಕೊಟ್ಕೊಬೋದು. ಸೊ ತುಂಬಾ ಚೆನ್ನಾಗಿದೆ ಗೊಂಬೆಗಳು. ಸೊ ಬನ್ನಿ ಲೊಕೇಶನ್ ನೋಡ್ಕೊಂಬಿಡ ಫ್ರೆಂಡ್ಸ್. ಇದು ಗಾಂಧಿ ಬಜಾರು ರೋಡು ನೋಡ್ತಾ ಇದ್ದೀರಲ್ವಾ. ಸೊ ಇದು ಬಂದು ಗಾಂಧಿ ಬಜಾರಲ್ಲಿ ಇರುವಂಥದ್ದು, ಲೊಕೇಟ್ ಆಗಿರೋಂಥದ್ದು. ಗೂಗಲಲ್ಲಿ ಲಿಂಕ್ ಕೂಡ ಇದೆ ಇದು. ಸೊ ನೋಡಿಕೊಂಡು ಬರ್ಬೋದು. BR ದಸರಾ ಡಾಲ್ಸ್ ಅಂತ ಹೇಳಿ ಫ್ರೆಂಡ್ಸ್, ಇಲ್ಲಿ ಬೋರ್ಡ್ ಕೂಡ ಇದೆ ಪಕ್ಕದಲ್ಲಿ. ಸೊ ಇದು ಏನು ಹೈವೇನಲ್ಲೇ ಇರೋವಂಥದ್ದು ಬೇಸ್ಮೆಂಟ್ ಶಾಪು ಫ್ರೆಂಡ್ಸ್ ಇದು. ಸೊ ನೋಡ್ತಾ ಇದ್ರಲ್ವ, ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಆಸಮ್ ಆಗಿದೆ ಕಲೆಕ್ಷನ್ಸ್ ಮಾತ್ರ. ಸೊ ತುಂಬಾ ಚೆನ್ನಾಗಿದೆ. ಎಲ್ಲ ನ್ಯೂ ವೆರೈಟಿ, ನ್ಯೂ ಎಲ್ಲ ಒಂದು ಡಾಲ್ಸ್ ಅಂತಲೇ ಹೇಳ್ಬೋದು. ದಸರಾಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸು ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ನಾನಂತೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ಒಂಥರ ಕಣ್ಣಿಗೊಂಥರ ಎಲ್ಲನೂ ಕಲರ್ಫುಲ್ಲಾಗಿತ್ತು. ಸೊ ಗೊಂಬೆಗಳು, ಆ ಭಕ್ತಿನೂ ಬರ್ತಾ ಇತ್ತು. ಒಂದು ಆಟಿಕೆಗಳಿಂದ ನಾವು ಆಡಿದಂತಹ ಒಂದು ಮೆಮೊರೀಸ್ ಕೂಡ ನನಗೆ ಒಂಥರ ರಪ್ ಅಂತ ಒಂದೊಂದು ಪಾಸ್ ಆಗೋ ಥರ ಆಯಿತು. ಸೊ ಒಂದೊಂದು ದೇವ್ರು ನೋಡ್ತಾ ಇದ್ರೂ ಅವ್ರದ್ದು ಏನು ಸ್ಟೋರಿಗಳಿದೆ ಅದನ್ನೇ ಒಂಥರ ಮೆಲ್ಕು ಹಾಕೋ ಥರ ನನಗೆ ಆಗ್ತಾಯಿತ್ತು. ಸೊ ನೀವು ಕೂಡ ಹೋದರೆ ಕೂಡ ನಿಮಗೂ ಇದೇ ಅನುಭವ ಆಗುತ್ತೆ. ಸೊ ಗೊಂಬೆಗಳಂತೂ ಆಸಮ್ ಆಗಿದೆ. ಸೊ 2 ಅಂಗಡಿ ಇದೆ. 2 ಅಂಗಡಿಯಲ್ಲಿ ಕೂಡ ನಿಮಗೆ ಇದು ಸಿಗೋದಿಲ್ಲ ಅನ್ನೋ ಗೊಂಬೆ ಇಲ್ಲವೇ ಇಲ್ಲ. ಎಲ್ಲ ಥರ ಗೊಂಬೆಗಳು ಕೂಡ ನಿಮಗೆ ಅವೈಲಬಲ್ ಇದೆ. ಸೊ ಇದು ಜಸ್ಟು ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು. ಎಲ್ಲ ಡೀಟೇಲಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ ಅಲ್ವಾ. ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಸೊ ನೋಡಿ, ಇದು ರಾಮ, ಸೀತಾ ಮತ್ತು ಹನುಮಂತರು. ಸೊ ತುಂಬಾ ಚೆನ್ನಾಗಿದೆ ಗೊಂಬೆಗಳು ಮಾತ್ರ. ಸೊ ಅದು 2-3 ಥರದಲ್ಲಿ ಇದೆಯಂತೆ. ಪೇಪರಲ್ಲಿ ಮಾಡ್ತಾರೆ, JD ಮಣ್ಣಲ್ಲಿ ಮಾಡ್ತಾರೆ. ಸೊ ಅದು ಡೀಟೇಲ್ಸ್ ಕೂಡ ಅವರು ಶಾಪ್ನವರು ಕೊಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಮಾಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ ಇರುತ್ತೆ, ತುಂಬಾ ಯೂಸ್ಫುಲ್ ಆಗಿರುವಂಥ ಕಂಟೆಂಟು. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ವಾಚ್ ಕೂಡ ಮಾಡಿ. ಸೊ ಆದಷ್ಟು ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆಗೆ. ಸೊ ದಸರಾಗೆ ಏನಾದರೂ ನಿಮ್ಗೆ ಏನಾದರೂ ಈ ಗೊಂಬೆಗಳು ಬೇಕು ಅಂತಂದರೆ ಖಂಡಿತವಾಗ್ಲೂ ಆನ್ಲೈನ್ ಇರುತ್ತೆ, ಹಾಗೆಯೇ ಆಫ್ಲೈನ್ ಕೂಡ ಇರುತ್ತೆ. ಸೊ ಯಾವ ಥರ ಅನ್ನೋದು ನಿಮಗೆ ಫುಲ್ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಫುಲ್ ವಿಡಿಯೋ ನೋಡಿಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅರ್ಧಂಬರ್ಧ ನೋಡಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮಾಡಬೇಡಿ. BR ದಸರಾ ಡಾಲ್ಸ್ ಅಂತ ಫ್ರೆಂಡ್ಸ್, ಇದು ಗಾಂಧಿ ಬಜಾರಲ್ಲೇ ಲೊಕೇಟ್ ಆಗಿರೋವಂಥದ್ದು. ಸೊ ಲಿಂಕ್ ಕೂಡ ಕೊಡ್ತೀನಿ ನಾನು, ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಡ್ತೀನಿ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆನ್ಲೈನ್ ಕೂಡ ನೀವು ಆರ್ಡರ್ ಮಾಡ್ಕೊಬೋದು. ಸೊ ಎಲ್ಲೂ ಕೂಡ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ಫುಲ್ಲು ನೋಡಿ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಯಾರಿಗಾದ್ರೂ ಗಿಫ್ಟ್ ಪರ್ಪಸಿಂಗ್ ಕೊಟ್ಟರು ಕೂಡ ನೀವು ಕೊಡ್ಬೋದು. ಹಾಗೆ ಮಕ್ಕಳಿಗೆ ಏನಾದರೂ ಆಟಿಕೆಗಳೇನಾದರೂ ಕೊಡಬೇಕು ಅಂದರೂ ಕೂಡ ಕೊಡ್ಬೋದು. ಥೀಮ್ ವೈಸ್ ಇದೆ. ಸೊ ನಿಮಗೆ ಗೃಹ ಪ್ರವೇಶ, ಮದುವೆ, ಮುಂಜಿ, ಎಂಗೇಜ್ಮೆಂಟು, ಮನೆ ಗೃಹ ಪ್ರವೇಶಕ್ಕೆ ಎಲ್ಲ ಥರದ್ದು ನಿಮಗೆ ಎಲ್ಲನೂ ಅವೈಲೇಬಲ್ ಇದೆ. ಸೊ ಎಲ್ಲನೂ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಎಲ್ಲಾದರೂ ಬಿಟ್ಟು ಹೋಗಿದ್ರೆ ನೆಕ್ಸ್ಟ್ ನೀವೇ ಹೋಗ್ಬಿಟ್ಟು ನೋಡಿ, ಏನೇ ಕಮೆಂಟ್ ಮಾಡಿ. ಇನ್ನೊಂದು ಸತಿ ವಿಡಿಯೋ ಮಾಡಿ ಏನು ನೋಡಬೇಕು ಅನ್ನೋದು ಪರ್ಟಿಕ್ಯುಲರಾಗಿ ನೋಡಬೇಕು ಅಂದರೆ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ಸೊ ಬನ್ನಿ, ನ್ಯೂ ಟ್ರೆಂಡಿ ಇರುವಂತಹ ಒಂದು ಗೊಂಬೆಗಳು ಇವ್ರ ಹತ್ರ ಅವೈಲಬಲ್ ಇದೆ. ಸೊ ನನಗೆ 2 ಶಾಪಲ್ಲೂ ಕೂಡ ತುಂಬ ಗೊಂಬೆಗಳಿದೆ. ಸೊ ಥೀಮ್ ವೈಸ್ ಇರುತ್ತೆ. ಇದು ಸಿಂಗಲ್ಲು ಇರುತ್ತೆ, ಥೀಮ್ ವೈಸು ಇರುತ್ತೆ. ಥೀಮ್ ವೈಸ್ ತೊಗೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ತುಂಬ ವೆರೈಟೀಸ್ ಕೂಡ ಇದೆಯಂತೆ. ನನಗೆ ಗೊಂಬೆಗಳ ಬಗ್ಗೆ ಏನೋ ಅಷ್ಟೊಂದೇನು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಸೊ ಗೊಂಬೆಗಳು ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತಷ್ಟೇ. ಸೊ ಯಾವುದರಿಂದ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಮಣ್ಣಲ್ಲಿ ಮಾಡೋದು ಗೊತ್ತಿದೆ, ಗಣೇಶ ಹಬ್ಬಕ್ಕೆಲ್ಲ ಮಣ್ಣಲ್ಲಿ ಮಾಡೋದು ಅದೆಲ್ಲ ಗೊತ್ತಿದೆ. ಸೊ ಇನ್ನೂ ಪೇಪರಲ್ಲೆಲ್ಲ ಮಾಡ್ತಾರಂತೆ ಅವರು. ಸೊ ನೋಡೋಣ. ಒಂದು ಲೈಟ್ ವೆಯ್ಟ್ ಇತ್ತು, ನಾನು ಎತ್ತಿದಾಗ ಮೂರ್ತಿಗಳು. ಒಂದು ವೆಯ್ಟ್ ಇತ್ತು. ಕೇಳಿದೆ ಏನು ಅಂತೇಳಿ, ಅದೇ ಅವರು ಹೇಳ್ತಾರೆ. ಬನ್ನಿ ಡೀಟೇಲಾಗಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ತುಂಬಾ ವೆರೈಟಿ ಇದೆ. ಸೊ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕವರ್ ಮಾಡಿದ್ದೀನಿ. ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ಇದೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಮೇಡಮ್.
ಸರ್ ನಾವು ಇವತ್ತು ಗೊಂಬೆಗಳ ಒಂದು ಅಂಗಡಿಗೆ ಬಂದಿದೀವಿ ಸರ್. ದಸರಾ ಅಂದ್ರೇನೆ ಗೊಂಬೆಗಳು ಅಂತ ಅದೇ ಗೊಂಬೆಗಳಿಗೆ ನಾವು ಬಂದಿದೀವಿ, ಅಂಗಡಿಗೆ ಬಂದಿದೀವಿ. ಸೊ ಯಾವ್ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗತ್ತೆ, ಹಾಗೇನೆ ಆನ್ಲೈನ್ ಇರತ್ತಾ ಇಲ್ವಾ ಅಂತ ಕೆಲವೊಂದು ಕ್ವಶನ್ಸ್ ನಾನು ಕೇಳ್ತೀನಿ ಸರ್, ಅದನ್ನ ಆನ್ಸರ್ ಮಾಡಿ ಸರ್. ಸರ್ ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್? ನಮ್ದು ಇದು ನಾರ್ತ್ ರೋಡ್ ಸಿಗ್ನಲ್ ಮೇಡಮ್, ಬಸವನಗುಡಿ ನ್ಯಾಷನಲ್ ಕಾಲೇಜ್ ರೋಡ್. ಓಕೆ, ಬಸವನಗುಡಿ ನ್ಯಾಷನಲ್ ಕಾಲೇಜ್ ರೋಡ್. ಸೊ ಗೂಗಲ್ ಲಿಂಕ್ ಎಲ್ಲ ಇದೆಯಾ ಸರ್? ಗೂಗಲ್ ಲಿಂಕ್ ಎಲ್ಲ ಇದೆ, ಗೂಗಲ್ ಅಲ್ಲೆಲ್ಲ ಇದೆ ಮೇಡಮ್. ಎಷ್ಟು ವರ್ಷದ ಶಾಪ್ ಸರ್ ಇದು? ನಮ್ದು ಒಂದು 10 ವರ್ಷದಿಂದ ಇದೆ ಮೇಡಮ್. 10 ವರ್ಷದಿಂದ ಇದೆ. ಸೊ ದಸರಾ ಗೊಂಬೆಗಳು ಎಲ್ಲಾನು ಸಿಗುತ್ತೆ? ಎಲ್ಲ ಸಿಗುತ್ತೆ. ಜೇಡಿ ಮಣ್ಣಿಂದ ಮೇನ್ ಆಗಿ ಜೇಡಿ ಮಣ್ಣಿನಿಂದ ಮಾಡಿರುವಂತ ಬೊಂಬೆಗಳು ಇಂಪಾರ್ಟೆಂಟ್ ಆಗಿ ಇದೆಲ್ಲರೂ ಕೊಡ್ತಾ ಇದೀವಿ ಮೇಡಮ್. ಓಕೆ, ಸೊ ಆನ್ಲೈನ್ ಬೇಕು ಅಂದ್ರೆ ಸರ್ ಕೆಲವರೆಲ್ಲ ಬರಕ್ಕಾಗಲ್ಲ, ಕೆಲವರು ಫೋಟೋ ಕಳ್ಸಿದ್ರೆ ಅವ್ರಿಗೆ ನಾವು ಪಾರ್ಸಲ್ ಮಾಡಿ ಕೊಡ್ತೀವಿ. ಇದ್ರಲ್ಲೇ ಸ್ಕ್ರೀನ್ ಶಾಟ್ ತಗೊಂಡು ಅವ್ರಿಗೆ ನಿಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ಕಳ್ಸಿಕೊಡ್ತೀರಾ? ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸರ್? ಎಕ್ಸ್ಟ್ರಾ ಇರುತ್ತೆ, ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ಮಾತ್ರ ತಗೊಳ್ತೀವಿ ಅಷ್ಟೇ. ಓಕೆ, ಅದೇ ಅವರೇ ಬುಕ್ ಮಾಡಿದ್ರು ಕೂಡ ಆಗತ್ತೆ. ಹೌದು. ಸೊ ಕೆಲವು ಒಂದೊಂದಕ್ಕೆ ಒಂದೊಂದ್ ತರ ರೇಟ್ ಇರುತ್ತಲ್ಲ ಸರ್? ಹೌದೌದು. ನಮ್ಮ ಹತ್ರ ಒಂದು 500 ರೂಪಾಯಿಂದ ಸೆಟ್ ಇಂದ ಹಿಡಿದು 3000 4000 ವರ್ಗು ಓಕೆ. ದೊಡ್ಡದೆಲ್ಲ ಬೇಕು ಅಂದ್ರೆ ಪೇಪರ್ ಮೆಸ್ ಎಲ್ಲ ಐಟಮ್ ಸಿಗುತ್ತೆ. ಅದು ನಿಮ್ಗೆ ಹೊರಗಡೆ ದೇಶಕ್ಕೆಲ್ಲ ತಗೊಂಡು ಹೋಗ್ಬೇಕಾದ್ರೆ ತುಂಬಾ ಲೈಟ್ ವೇಟ್ ಇರುತ್ತೆ, ಡ್ಯಾಮೇಜ್ ಆಗಲ್ಲ. ಅದಕ್ಕೋಸ್ಕರ ಹೊರಗಡೆ ದೇಶದವರೆಲ್ಲ ಬಂದು ಲೈಟ್ ವೇಟ್ ಸೆಲೆಕ್ಟ್ ಮಾಡ್ತಾರೆ ಜಾಸ್ತಿ. ಓಕೆ ಓಕೆ ಸರಿ. ಇನ್ನೇನ್ ವಿಶೇಷತೆ ಇದೆ ಸರ್ ನಿಮ್ ಬೊಂಬೆಗಳದ್ದು? ವಿಶೇಷತೆ ಅಂದ್ರೆ ನಮ್ಮ ಹತ್ರ ಬೊಂಬೆಗಳು ತುಂಬಾ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅದ್ರಿಂದ ಎಲ್ಲ ಲೈಕ್ ಮಾಡ್ತಾರೆ, ತುಂಬಾ ಜನ ಬರ್ತಾರೆ. ಎಲ್ಲಾ ಕಡೆ ಅಂಗಡಿಗಳು ಇದ್ರು ಕೂಡ ನಮ್ಮ ಹತ್ರನೇ ಬಂದು ಸೆಲೆಕ್ಟ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ಹೊರಗಡೆ ದೇವಸ್ಥಾನ ಆಗ್ಬೋದು, ಮೈಸೂರು ಆಗ್ಬೋದು, ಮೈಸೂರಿನಿಂದ ಎಲ್ಲ ಬರ್ತಾರಾ? ಮೈಸೂರಿಂದ ಬರ್ತಾರೆ, ಓಕೆ, ಎಲ್ಲ ಶಿವಮೊಗ್ಗದಿಂದ ಬರ್ತಾರೆ, ಎಲ್ಲಾ ಕಡೆಯಿಂದ ಬಂದು ನಮ್ಮ ಹತ್ರ ಬೊಂಬೆ ಚೆನ್ನಾಗಿದೆ. ಓಕೆ, ಇದು ಹೋಲ್ಸೇಲ್ ಶಾಪ್ ಅಲ್ವಾ ಸರ್? ಹೋಲ್ಸೇಲ್, ಹೌದು. ಹೋಲ್ಸೇಲ್, ರಿಟೇಲ್ ಅಂದ್ರೆ ಇವಾಗ ಸೇಲ್ ಮಾಡ್ಕೊಳ್ಳೋ ಶಾಪ್ ಇಟ್ಕೊಂಡು ಸೇಲ್ ಮಾಡ್ಕೊಳ್ಳೋರು ಕೂಡ ಬಂದು ತಗೊಂಡ್ ಹೋಗ್ಬೋದಲ್ವಾ? ತಗೊಂಡ್ ಹೋಗ್ತಾರೆ, ಮಾಮೂಲಿ ಮನೇಲಿ ಕೂತರು ಬಂದು ತಗೊಂಡ್ ಹೋಗ್ತಾರೆ. ಓಕೆ, ಎರಡು ತರ ಇದೆ, ಹೋಲ್ಸೇಲ್ ಇದೆ, ರಿಟೇಲ್ ಇದೆ. ಓಕೆ, ನೆಕ್ಸ್ಟ್ ಸರ್, ಸೊ ಇದೇ ತರ ಗಣೇಶಗಳೆಲ್ಲ ಇರುತ್ತೆ ನೋಡಿ. ಪೇಪರ್ ಮೆಶ್ ಗಣೇಶಗಳು, ವಿಶ್ವರೂಪ ಅಂತ. ಓಕೆ, ಚಾಮುಂಡೇಶ್ವರಿ ಬ್ಲಾಕ್ ಕಲರ್ ತುಂಬಾ ಫೇಮಸ್ ಆಗಿದೆ ಇವಾಗೆಲ್ಲ. ಓಕೆ, ತರ ಬ್ಲಾಕ್ ಪೇಂಟಿಂಗ್ ತುಂಬಾ ಲೈಕ್ ಮಾಡ್ತಾರೆ ಜನ. ಯಾಕೆ ಅಂದ್ರೆ ಇದೆಲ್ಲ ಗರ್ಭದ ಗುಡಿಯಲ್ಲಿ ಏನು ಫಿನಿಶಿಂಗ್ ಇರುತ್ತೆ ಆ ತರ ಇರುತ್ತೆ. ಓಕೆ, ಅದರಿಂದ ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ. ಆ ಬ್ಲಾಕ್ ಏನ್ ಬ್ಯಾಕ್ ಗ್ರೌಂಡ್ ಇದೆ, ಆ ಡ್ರೆಸ್ ತುಂಬಾ ಎನ್ಹಾನ್ಸ್ ಆಗಿ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಫಿನಿಶಿಂಗ್ ಕೂಡ ಅಷ್ಟೇ, ಆ ಮೂಗು ಕಣ್ಣು ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಇದೆ. ಅಷ್ಟಲಕ್ಷ್ಮಿಗಳು, ಓಕೆ, ಇರುತ್ತೆ. ಇದೆಲ್ಲ ಹೊಸದಾಗಿ ಬಂದಿರೋಂತ ಅಷ್ಟಲಕ್ಷ್ಮಿ. ಓಕೆ, ಈ ತರ ಮತ್ತೆ ನಿಮ್ಗೆ ದಶಾವತಾರ ಸೆಟ್ಗಳು ಸಿಗುತ್ತೆ. ದಶಾವತಾರ, ಓಕೆ, ದಶಾವತಾರ ಸಿಗುತ್ತೆ ನಿಮ್ಗೆಲ್ಲ. ಸೊ ಇದೆಲ್ಲ ದಸರಾ ಗೊಂಬೆಗಳಿಗೆ ಯಾವ ತರ ಬೇಕಾದ್ರೆ ಆರ್ಗನೈಸ್ ಮಾಡ್ಕೊಬಹುದು. ಹೌದೌದು, ದಸರಾ ಬೊಂಬೆಗಳಿಗೆ ಅಂತಾನೆ ಮಾಡಿರೋಂತ ಇದೆಲ್ಲ. ಓಕೆ, ಇದು ಗಿಫ್ಟ್ ಕೂಡ ಕೊಡ್ತಾರಾ ಸರ್? ಇದು ಕೆಲವ್ರ ಮನೇಲಿ ಪದ್ಧತಿ ಇಲ್ಲ ಅಂದ್ರೆ ಬೇರೆಯವ್ರ ಮನೇಲಿ ಮಾಡ್ತಿದ್ರೆ ಅವ್ರ ಫ್ರೆಂಡ್ಸ್ಗಳಾಗ್ಲಿ ರಿಲೇಟಿವ್ಸ್ ಆಗ್ಲಿ ಅವ್ರಿಗೆಲ್ಲ ಗಿಫ್ಟ್ಗಳು ಕೊಡ್ತಾರೆ. ಗಿಫ್ಟ್ ಕೂಡ ಕೊಡ್ಬೋದು. ಮತ್ತೆ ನಿಮ್ಗೆಲ್ಲ ಬೇರೆ ಕಡೆ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಡ್ತಾ ಇದಾರೆ ಇವಾಗ. ಮೊದ್ಲು ಕಂಪ್ನಿಗಳಲ್ಲಿ ಮಾಡ್ತಿದ್ರು. ಕೆಲವ್ರಿಗೆಲ್ಲ ಒಂದೊಂದ್ ಟೀಮ್ ಇಟ್ಕೊಂಡು ಅವ್ರವ್ರಿಗೆಲ್ಲ ಒಂದೊಂದ್ ಬ್ಯಾಚ್ ಕೊಟ್ಟು ಅವ್ರಿಗೆಲ್ಲ ಯಾರು ಚೆನ್ನಾಗಿ ಮಾಡ್ತಾರೋ ಅಂತವ್ರಿಗೆಲ್ಲ ಪ್ರೈಸ್ ಎಲ್ಲ ಕೊಡ್ತಾ ಇದಾರೆ. ಕಂಪ್ನಿಗಳು ಪ್ರೈಸ್ ಕೊಡ್ತಾ ಇದಾರೆ. ಅವ್ರ ಒಂದ್ ಟೀಮ್ ಇಟ್ಕೊಂಡು ಎಲ್ಲ ಮಾಡ್ತಾರೆ, ಅಂತವರೆಲ್ಲ ಬರ್ತಾ ಇದಾರೆ. ಮತ್ತೆ ಸೀರಿಯಲ್ ನವರೆಲ್ಲ ಬರ್ತಾರೆ, ಅವರೆಲ್ಲ ಬಂದ್ ತಗೊಂಡ್ ಹೋಗ್ತಾರೆ. ಸೊ ಮನೇಲಿ ಡೆಕೋರೇಷನ್ ಪರ್ಪಸ್ ಶೋಕೇಸ್ ಅಲ್ಲಿ ಇಡೋದು ಕೂಡ ತುಂಬಾನೇ ಒಂದು ಕ್ಲಾಸಿ ಆಗಿರುತ್ತೆ. ನಮ್ಮ ಟ್ರೆಡಿಷನ್ ಏನಿದೆ, ಮ್ಯಾರೇಜ್ ಆಗ್ಬೇಕಾದ್ರೂ ಕೂಡ ಮ್ಯಾರೇಜ್ ಸೆಟ್ಗಳು ಆತರ ಎಲ್ಲ ಏನ್ ಬೇಕು ಆತರ ಗುರುಪ್ರವೇಶ ಆಗ್ಬೇಕಾದ್ರೆ ಅಥವಾ ಪ್ರೆಗ್ನೆಂಟ್ ಫಂಕ್ಷನ್ ಮಾಡ್ಬೇಕು, ಶ್ರೀಮಂತ ಮಾಡ್ಬೇಕಾದ್ರೆ ಅದನ್ನೆಲ್ಲ ಸೆಟ್ಗಳಿದೆ, ಅದಕ್ಕೆಲ್ಲ ತಗೊಂಡ್ ಹೋಗ್ತಾ ಇರ್ತಾರೆ. ಇಡೀ ವರ್ಷ ಇರುತ್ತೆ ನಮ್ಮ ಅಂಗಡಿ. ಓಕೆ, ಇಡೀ ವರ್ಷನೂ ಇರುತ್ತೆ, ಇಡೀ ವರ್ಷನೂ ಸೀಸನ್ ಇರುತ್ತೆ. ಸೀಸನ್ ಮಾತ್ರ 2 months ಇರುತ್ತೆ ವ್ಯಾಪಾರ ಆಗುತ್ತೆ. ಅಲ್ಲ, ಈ ಫಂಕ್ಷನ್ಸ್ ಎಲ್ಲ ಇದ್ದೇ ಇರುತ್ತಲ್ಲ ಸರ್, ಮದುವೆ ಮುಂಚೆ ಮತ್ತೆ ಗೃಹ ಪ್ರವೇಶಗಳು ಇದ್ದೇ ಇರುತ್ತಲ್ವಾ? ಅದಿರುತ್ತೆ, ಗೃಹಪ್ರವೇಶಗಳೆಲ್ಲ ಇರುತ್ತೆ. ಆದ್ರೆ ಹಬ್ಬಕ್ಕೆ ಅಂತಾನೆ ಒಂದ್ 2 ತಿಂಗಳು ಈಗ ದಸರಾಗ ಮಾತ್ರ ಸ್ವಲ್ಪ ಕ್ರೌಡ್ ಇರುತ್ತೆ. ಸೊ ಆನ್ಲೈನ್ ಬೇಕಿದ್ರು ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು. ಸೊ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಕೂಡ ನೀವು ತಗೊಬಹುದು. ಸೊ ಇಲ್ಲಾಂದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಇರುತ್ತಲ್ವಾ ಸರ್? ವಿಡಿಯೋ ಕಾಲ್ ಮಾಡಬಹುದು. ವಿಡಿಯೋ ಕಾಲ್ ಫೆಸಿಲಿಟಿ ಟೈಮಿಂಗ್ಸ್ ಏನಿರುತ್ತೆ ಸರ್ ಶಾಪ್ದು? ಟೈಮಿಂಗ್ಸ್ ಬೆಳಗ್ಗೆ ಮಾರ್ನಿಂಗ್ ಇಂದ 9 o'clock ಇಂದ ಓಪನ್ ಆಗುತ್ತೆ, 9:30 ಕ್ಲೋಸ್. ಫೋನ್ ನಂಬರ್ ಎಲ್ಲ ನಾನು ಡಿಸ್ಪ್ಲೇ ಕೊಟ್ಟಿರ್ತೀನಿ. ಸೊ ಯಾವುದೇ ಏನೇ ಇಷ್ಟ ಆದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋ ಕಾಲ್ ಥ್ರೂ ಕೂಡ ನೀವು ಆನ್ಲೈನ್ ಬೇಕಿದ್ರೆ ಆರ್ಡರ್ ಮಾಡ್ಕೊಬಹುದು. ಇಷ್ಟೇ ಆನ್ಲೈನ್ ಆರ್ಡರ್ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಸರ್? ಅಂದ್ರೆ ಇಷ್ಟೇ ಪೀಸಸ್ ಆನ್ಲೈನ್ ಮಾಡಿದ್ರೆ ಮಾತ್ರ ಅಂತೇನಿಲ್ಲ. ಅವ್ರು ಒಂದ್ ಬೊಂಬೆ ಆನ್ಲೈನ್ ಮಾಡಿದ್ರು ನಾವು ಪಾರ್ಸಲ್ ಮಾಡ್ತೀವಿ, ಪಾರ್ಸಲ್ ಮಾಡ್ಕೊಡ್ತೀವಿ. ಈ ತರ ಇಲ್ಲೇ ಸಿಟಿನಲ್ಲಿ ಇದ್ರೆ ಡೆಂಜೋ ಆತರ ಎಲ್ಲ ಮಾಡ್ತಾರೆ. ಓಕೆ, ಅವ್ರಿಗೆಲ್ಲ ನಾವೆಲ್ಲ ಕೊರಿಯರ್ ಮಾಡ್ತೀವಿ. ಓಕೆ, ಏನ್ ತೊಂದ್ರೆ ಇಲ್ಲ, ಮಾಡ್ಬೋದು.
ಸೊ ಶಾಪ್ಗೆ ವಿಸಿಟ್ ಮಾಡಿದ್ರೆ ನೀವು ತುಂಬಾ ಲಾಟ್ ಆಫ್ ವೆರೈಟಿ ಐಡಿಯಾಸ್ ಈ ತರ ನೀವು ನೋಡ್ಬೋದು. ನೋಡ್ತಾ ಇರ್ಬೋದು, ನಂಗೆ ಕವರ್ ಕೂಡ ಆಗಲ್ಲ, ಅಷ್ಟು ಚಿಕ್ಕ ಚಿಕ್ಕ ಪುಟ್ಟ ಒಂದು ಏನು ಮೂರ್ತಿಗಳು, ಗೊಂಬೆಗಳು ಅಂತ ಏನ್ ಹೇಳ್ತಾರೆ ಅದೆಲ್ಲಾನು ಇದೆ, ನೋಡ್ತಾ ಇರ್ಬೋದು. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಒಂದು ಓಕೆ ಪೇಪರ್ ಮೆಷಲ್ ಮಾಡಿದ್ದಾರೆ. ಓಕೆ, ನೀವೇ ಮಾಡ್ಸೋದಾ ಸರ್? ಇದೆಲ್ಲ ನಾವೇ ಮಾಡ್ಸೋದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್. ಓಕೆ, ಸೊ ಇಲ್ಲೂ ಕೂಡ ಮಿಡ್ಲ್ ಮ್ಯಾನ್ ಯಾರು ಇಲ್ಲ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದಾನೆ ನಾವು ಮಾಡಿ ಅಂತ ಹೇಳಿ ನಾವು ಮಾಡ್ತೀವಿ. ಓಕೆ, ಈ ತರ ಕೀಲ್ ಕುದುರೆಗಳು. ಓಕೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ, ಸೂಪರ್ ಆಗಿದೆ. ಗಿರಿಜಾ ಕಲ್ಯಾಣ ಅಂತ ಹೇಳಿ, ಪಾರ್ವತಿ ಕಲ್ಯಾಣ, ಪಾರ್ವತಿ ಅಥವಾ ಗಿರಿಜಾ ಕಲ್ಯಾಣ ಅಂತ ಹೇಳ್ತಾರಲ್ಲ, ಮೀನಾಕ್ಷಿ ಕಲ್ಯಾಣ ಅಂತ ಹೇಳ್ತಾರೆ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸ ಮಾಡೆಲ್. ಸೊ ಇದೆಲ್ಲ ಸೆಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಸರ್? ಜಾಸ್ತಿ ಅದೇ ಇವಾಗ ನವರಾತ್ರಿಗೆ ಯೂಸ್ ಮಾಡ್ತಾರೆ. ನವರಾತ್ರಿನೇ. ಅದು ಒಂದು ಥೀಮ್ ಇಟ್ಕೊಂಡು ಆ ಥೀಮ್ಗೆ ಸಪರೇಟ್ ಸಪರೇಟ್ ಮಾಡ್ಕೊಳ್ಳೋಂಥದ್ದಲ್ವಾ? ಓಕೆ, ಬನ್ನಿ ಆ ಕಡೆನೂ ಇದೆ ನೋಡಿ. ಓಕೆ ಸರ್, ನಡೀಲಿ ಸರ್. ನೆಕ್ಸ್ಟ್ ಇದು ಗೋಡನ್ ಫ್ರೆಂಡ್ಸ್. ಗೋಡನ್ ಇಲ್ಲ, ಇದು ಅಂಗಡಿನೇ. ಗೋಡನ್ ಬೇರೆ ಕಡೆ ಇದೆ. ಹೌದಾ? ಇದು ಕೂಡ ನಿಮ್ಗೆಲ್ಲ ಸಿಂಗಲ್ ಪೀಸ್, ಅಂದ್ರೆ ಕಲ್ಕತ್ತಾ ಐಟಮ್. ಓಕೆ, ಫುಲ್ ಕಲ್ಕತ್ತಾದ ಕೃಷ್ಣನ್ ಐಟಮ್ಗಳು ಬೇಕು ಅಂದ್ರೆ ಬನ್ನಿ ಈ ಕಡೆ ನೋಡಿ. ಇದೆಲ್ಲ ಕೃಷ್ಣಂದು ಐಟಮ್ಗಳು ಸಿಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಕಾಳಿಂಗ ಮರ್ದನ, ಬಕ ಪಕ್ಷಿ, ಜೇಲ್ದು. ನೋಡಿ, ತುಂಬಾನೇ ಚೆನ್ನಾಗಿದೆ ಗೊಂಬೆಗಳು. ಸೊ ಎಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಎಷ್ಟು ಎತ್ತರದಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ 3 ಇಂಚು 4 ಇಂಚ್ ಸ್ಟಾರ್ಟ್ ಆಗುತ್ತೆ. ಮೈಸೂರು ಚಾಮುಂಡೇಶ್ವರಿ. ಸೊ ಇದ್ರಲ್ಲೇ ಡಿಫ್ರೆಂಟ್ ಸೈಜಸ್ ಅಲ್ಲಿ ನಿಮ್ಗೆ ಅವೈಲಬಲ್ ಇದೆ ಅಲ್ವಾ? ಸ್ಮಾಲ್ ಸೈಜ್ ಇದೆ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ಶೋಕೇಸ್ ಅಲ್ಲಿ ಕೂಡ ಇಟ್ಕೊಬಹುದು, ಹಂಗೆ ಪೂಜೆನೂ ಮಾಡಬಹುದು. ಹೌದು, ಪೂಜೆನೂ ಮಾಡಬಹುದು ಐಡಿಯಾಸ್ಗೆ. ರಾಮ ಸೆಟ್ ನೋಡಿ ಸರ್, ನೀರೆಲ್ಲ ಹಾಕಿ ಎಲ್ಲ ವಾಶ್ ಮಾಡಬಹುದಾ ಸರ್? ನೀರೆಲ್ಲ ಹಾಕಬಾರ್ದು, ಯಾವ್ದು ಬಟ್ಟೆಲಿ ಬೇಕಾದ್ರೆ ಒರೆಸಬಹುದು. ಓಕೆ, ಅದು ಪೇಪರ್ ಕವರ್ ಹಾಕ್ಬಿಟ್ರೆ ನೀಟಾಗಿ ಧೂಳು ಕುತ್ಕೊಳ್ಳಲ್ಲ. ಓಕೆ ಓಕೆ ಓಕೆ. ಸೊ ಇದೆಲ್ಲ ನೋಡಿ ಐಡಿಯಾಸ್ ತುಂಬಾನೇ ಇದೆ. ದೃಷ್ಟಿಗಳ ಗೊಂಬೆಗಳು ಕೂಡ ಇದೆ ಅಲ್ವಾ ಸರ್? ದೃಷ್ಟಿ ಗೊಂಬೆ ಇಲ್ಲ, ಅದು ಅಲ್ಲ ಹಾಕ್ತಾರಲ್ವಾ ಮನೆ ಎದುರುಗಡೆ, ಅದೆಲ್ಲ ನೋಡಿ. ಇದೆಲ್ಲ ರಾಮಾಯಣ ಸೆಟ್, ಕಲ್ಕತ್ತಾ ಇಂದ ಬಂದಿರುವಂತಲ್ಲ. ಓಕೆ, ಇದೆಲ್ಲ ಸಂಜೀವಿನಿ ಮಲೆ, ರಾಮ ಸೇತು ಬಂಧನ, ಲಕ್ಷ್ಮಣ್ ರೇಖೆ, ಈ ತರ ಲವಕುಶ, ಇದು ಗುಹಾನ್ ಬೋಟು. ಓಕೆ, ಈ ತರ ನಿಮ್ಗೆಲ್ಲ ಒಂದೊಂದು ಕತೆಗಳ್ದೆ ಒಂದೊಂದು ಸಿಗುತ್ತೆ. ಒಂದು ಥೀಮ್ ಕತೆಗಳು ಬೇಕಾದ್ರೆ ಕತೆಗಳ ಮುಖಾಂತರ ಕೂಡ ಮಕ್ಕಳಿಗೆ ಹೇಳ್ಕೊಡ್ಬೋದು. ಯಾರಾದ್ರೂ ಕತೆ ಸ್ಟೋರಿ ಟೆಲ್ಲರ್ ಯಾರಾದ್ರೂ ಇದ್ರೆ ಕೂಡ ಸೊ ಬೇಗ ಅರ್ಥ ಆಗುತ್ತೆ ಮಕ್ಕಳು ಕೂಡ. ಬ್ರಹ್ಮೋತ್ಸವ ಇದೆ, ಪೇಪರ್ ಮೆಷಲ್ ಬ್ರಹ್ಮೋತ್ಸವ ಸಿಗುತ್ತೆ. ಓಕೆ, ಇದೇ ತರ ಮಣ್ಣಿನಲ್ಲಿ ಸಿಗುತ್ತೆ. ಲಲಿತಾಂಬಿಕೆ ಇದೆ. ಎಲ್ಲಾ ತರ ಸೆಟ್ಗಳು ನಮ್ಮಲ್ಲಿ ನಿಮ್ಗೆ 99% ನಮ್ಮ ಹತ್ರ ಸೆಟ್ಗಳು ಸಿಗುತ್ತೆ. ಓಕೆ, ನೀವೇನೇ ಕೇಳಿದ್ರು ನಾವು ಅದನ್ನ ತರಿಸ್ಕೊಡಕ್ ರೆಡಿ ಇರ್ತೀವಿ. ಬೇರೆ ಇಂಥದ್ ಬೇಕು ಅಂತ ಅಂದ್ರೂ ಕೂಡ ನಮ್ಮ ಹತ್ರ ಇಲ್ಲ ಅಂದ್ರೂ ಅದನ್ನ ನಾವು ತರ್ಸ್ ಕೂಡ ಕೊಡ್ತೀರಾ? ಎಷ್ಟು ದಿನ ಬೇಕಾಗ್ಬೋದು ಸರ್ ಏನಾದ್ರು ಬೇಕು ಅಂದ್ರೆ? ಅದೇ 1 ವಾರ ಮೊದ್ಲು ಹೇಳಿದ್ರೆ. ಸೊ ಇವಾಗ ಅವ್ರು ಏನೋ ಒಂದು ಕಲ್ಪನೆ ಇಟ್ಕೊಂಡಿರ್ತಾರೆ, ಈ ತರ ಗೊಂಬೆಗಳು ಬೇಕು ಅಂತ ಫೋಟೋ ಕೊಟ್ರೆ ಅದನ್ನ ಮೋಲ್ಡ್ ಮಾಡಿ ನಾವು ಮಾಡಿಸ್ಕೊಡ್ತೀರಾ? ಓಕೆ, ಕಸ್ಟಮೈಸೇಷನ್ ಕೂಡ ಮಾಡ್ಕೊಡ್ತಾರೆ. ಜಾಸ್ತಿ ಪೀಸಸ್ ತಗೋಬೇಕು ನೀವು. ಓಕೆ, ಜಾಸ್ತಿ ಪೀಸಸ್ ತಗೊಂಡ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಓಕೆ, ಸೂಪರ್. ಒಂದೇ ಬೇಕು ಅಂದಾಗ ತುಂಬಾ ರೈಟ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಸೊ ನೋಡಿ ಇದೆಲ್ಲ ಕೋದಂಡ ರಾಮ ಅಂತ ಹೇಳಿ, ಇದು ತುಂಬಾ ಸಟ್ಟು ಚೆನ್ನಾಗಿದೆ. ಇದು ತುಂಬಾ ಜನ ಲೈಕ್ ಮಾಡ್ತಾರೆ ಈ ರಾಮನ. ಹೌದು, ತುಂಬಾ ಚೆನ್ನಾಗಿದೆ ನೋಡಿ. ಒಂದೊಂದು ಐಡಿಯಾಸ್ ಎಲ್ಲ ಕವರ್ ಮಾಡಕ್ಕಾಗಲ್ಲ, ಇಲ್ಲ ಪುಟ್ಟದು ದೊಡ್ಡದು ಎಲ್ಲಾ ಸೈಜಸ್ ಅಲ್ಲೂ ನಿಮ್ಗೆ ಸಿಗತ್ತೆ. ಸೊ ಗೊಂಬೆಗಳು ಮೀರಾಬಾಯಿ ಅಲ್ಲ ಸರ್? ಮೀರಾಬಾಯಿ, ರಾಮನ್ ಕವರ್, ಮೀನಾಕ್ಷಿ, ಕಂಚಿ ಮೀನಾಕ್ಷಿ ಅಲ್ಲ? ಇಲ್ಲಿದೆ ಇವರು ಹೌದಾ? ಲಕ್ಷ್ಮೀ ಅದರಲ್ಲಿ ಸಿಂಗಲ್ ಪೀಸ್. ವಿಶಾಲಾಕ್ಷಿ, ಕಾಮಾಕ್ಷಿ ಇದೆಲ್ಲ ಇದೆ, ಮೀನಾಕ್ಷಿ. ಸೊ ಇಲ್ಲಿ ಇದು ಕೂಡ ಇದೆ ನೋಡಿ, ಸಮುದ್ರ ಮಂಥನ ಮಾಡ್ತಾ ಇರುವಂತದ್ದು. ಸೊ ಈ ಕತೆ ಗೊತ್ತೇ ಇರ್ಬೋದು, ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು ಮಂಥನ ಮಾಡ್ತಾ ಇರುವಂತದ್ದು. ಅದೇ ಒಂದು ಸಂದರ್ಭದಲ್ಲಿ ಲಕ್ಷ್ಮಿ ಹುಟ್ಟಿಕೊಂಡೇ ಇರುವಂತದ್ದು. ಇದೆಲ್ಲ ಸೆಟ್ ಫ್ರೆಂಡ್ಸ್. ಸೊ ಈ ಥೀಮ್ ಅಲ್ಲಿ ಕೂಡ ನೀವು ದಸರಾ ಗೊಂಬೆಗಳನ್ನ
ಜೋಡಿಸ್ಕೊಂಡು ಪೂಜೆ ಕೂಡ ಮಾಡ್ಬೋದು. ಸೊ 9 ದಿನ ನವರಾತ್ರಿಗಳಲ್ಲಿ ನಿಮ್ಗೆ ಯಾವುದೇ ತರಹದ ಗೊಂಬೆಗಳು ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಶಾಪ್ಗಾದ್ರೂ ಬರ್ಬೋದು, ಇಲ್ಲಾಂದ್ರೆ ಕೂಡ ಆನ್ಲೈನ್ ಕೂಡ ಇರುತ್ತೆ. ಆನ್ಲೈನ್ ಕೂಡ ನೀವು ತಗೊಂಡೋಗಿ ತಗೋಬಹುದು. ಈ ತರ ಪೇರ್ಗಳು ಬೇಕಾದ್ರೂ ಕೂಡ ಸಿಗತ್ತೆ. ಇದು ಶಿವ ಪಾರ್ವತಿ ಇರುತ್ತೆ, ಹಾಗೆ ಬ್ರಹ್ಮ ವಿಷ್ಣು, ಓಕೆ, ನಾರಾಯಣ ಲಕ್ಷ್ಮಿ, ದತ್ತಾತ್ರೇಯ, ಯಾವ ತರ ಬೇಕಾದ್ರೂ ಕೂಡ ಸಿಗತ್ತೆ. ನೋಡಿ ಈ ತರ ಬರುತ್ತೆ. ಕೃಷ್ಣ ರಾಧಾ, ಇದ್ರಲ್ಲಿ ಕಲರ್ಸ್ ಕೂಡ ಬೇರೆ ಬೇರೆ ಇರುತ್ತಲ್ಲ ಸರ್? ಕಲರ್ಸ್ ಕೂಡ ಬೇರೆ ಇರತ್ತೆ. ನೋಡ್ತಾ ಇದ್ರಲ್ವಾ ಎಷ್ಟು ಗೊಂಬೆಗಳಿದೆ ಅಂದ್ರೆ. ವೆಂಕಟೇಶ್ವರ ಕಲಿಯುಗದ ದೈವ ಅಂತ ಹೇಳ್ಬೋದು, ದೇವ್ರು. ಹೌದು, ವಿಶ್ವರೂಪ ಅಲ್ವಾ ಸರ್ ಇದು? ಇದು ವಿಶ್ವರೂಪ, ಇದು ನವಶಕ್ತಿ ವಿಶ್ವರೂಪ. ಹೌದಾ? ಇದು 3 ನವಶಕ್ತಿ ವಿಶ್ವರೂಪ. ನವಶಕ್ತಿ ವಿಶ್ವರೂಪ. ಓಕೆ, ಬಾಲರಾಮರಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಶ್ರೀದೇವಿ ಭೂದೇವಿ ಕೈ ಬಿಡಿಸಿರುವಂತದ್ದು ಯಾವ ಸರ್ ಇದ ರಥ? ಇದ್ಯಾವ ಸರ್ ರಥ? ತಿರುಪತಿ ರಥ. ತಿರುಪತಿ ರಥನ ಇದು? ತೇರು. ಓಕೆ, ತಿರುಪತಿ ತೇರು. ತಿರುಪತಿ ತೇರು. ಸೊ ಇದು ಬಂದು ತಿರುಪತಿ ತೇರು, ಬಂಗಾರ ತಿರುಪತಿ. ಜಂಬೂ ಸವಾರಿ ಇದ್ದಿದ್ದು ದಸರಾ ಗೊಂಬೆಗಳು. ಒಂದು ಈ ಕಲರ್ಸ್ ಬೇಡ ನಮ್ಗೆ, ಬ್ಲಾಕ್ ಅಲ್ಲೇ ಬೇಕು ಅನ್ನೋರಿಗೆ ಬ್ಲಾಕ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಿದೆ ನೋಡಿ. ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷ. ಇದೇ ತರ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನರಸಿಂಹ, ಓಕೆ, ಲಕ್ಷ್ಮೀ ವರಹ, ಲಕ್ಷ್ಮೀ ನಾರಾಯಣ ಎಲ್ಲ ಇದೆ. ಇದೇ ತರ ಸೊ ನರಸಿಂಹ, ಹಾಗೆ ಶಂಕರಾಚಾರ್ಯರು, ಯಾವ್ದು ಬೇಕಾದ್ರೂ ಕೂಡ ನಿಮ್ಗೆ ಇದೆ. ಸೊ ಜಸ್ಟ್ ಡಿಸ್ಪ್ಲೇ ಮಾತ್ರ ಇಷ್ಟು ಹೊರಗಡೆ ಇಟ್ಟಿದ್ದಾರೆ. ಸೊ ಇನ್ನೆಲ್ಲ ಕವರ್ ಆಗಿರುತ್ತೆ. ಎಲಿಫೆಂಟ್ ಗಳು ಬೇಕಾದ್ರೆ ಕೂಡ ಇದೆ, ನೋಡ್ತಾ ಇರ್ಬೋದು. ರಾಮಾಯಣ ಸೆಟ್ಗಳು. ಇದೇನ್ ಸರ್ ಹುಕ್ಕು ಎರಡು ಕಡೆ? ಅದು ತೊಟ್ಲುಗಳು. ಹೌದಾ, ತೊಟ್ಲುಗಳ್ಗ? ಎಲ್ಲ ರಾಮಾಯಣ ಸೆಟ್ 3 ಆಗ್ತದೆ. ಹೊಸದಾಗೆಲ್ಲ ಈ ತರ ಬಂದಿದೆ. ಓ, ಈ ತರನಾ? ಒಂದ್ರಲ್ಲೇ ಬಂದ್ಬಿಡುತ್ತೆ. ಒಂದ್ರಲ್ಲೇ ಬಂದಿದೆ. ನನ್ನ ಮೊಬೈಲೇ ಕೊಟ್ಟು